hidden, forever on fire. ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಇದೀಗ ರಾಹುಲ್ ಹುಟ್ಟಿನ ಗುಟ್ಟು ಕಿಚ್ಚು ಹೊತ್ತಿಸ್ತಾ ಇದೆ. ಒಂದೇ ಒಂದು ಹೇಳಿಕೆ ಇದೀಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ತಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋದೇ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅಂತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ರಾಹುಲ್ ಗಾಂಧಿ ಇದೀಗ ವಿಪಕ್ಷ ನಾಯಕರು ಕೂಡ ಆಗಿದ್ದಾರೆ. ವಿಪಕ್ಷ ನಾಯಕನ ವಿರುದ್ಧ ಅದರಲ್ಲೂ ಕೂಡ ಅವರ ಹುಟ್ಟಿನ ಬಗ್ಗೆ ಶಾಸಕ ಯತ್ನಾಳ್ ಅವರು ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ರು. ಮುಸ್ಲಿಮರಿಗೆ ಹುಟ್ಟಿದಾನೋ ಕ್ರೈಸ್ತರಿಗೆ ಹುಟ್ಟಿದಾನೋ ತನಿಖೆ ಆಗಬೇಕಾಗಿದೆ. ಜನಿವಾರ ಹಾಕಿದ ಬ್ರಾಹ್ಮಣ ಅಂತ ತಿಳಿದುಕೊಂಡಿದ್ದಾನೆ. ಅವರ ಅಮ್ಮ ಬೇರೆ ಅಪ್ಪ ಬೇರೆ. ಶಾಸಕ ಯತ್ನಾಳ್ ಅವರು ಇಂತಹದ್ದೊಂದು ಹೇಳಿಕೆ ಕೊಟ್ಟಿದ್ರು. ಇನ್ನು ಎಷ್ಟೊಂದು ವಿವಾದಾತ್ಮಕ ಟಿಪ್ಪಣಿಗೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಆರಂಭ ಆಗಿದೆ. ಅವ್ವ ಇಟಲಿ ಯಾಕಿ, ಅಪ್ಪ ಮೊಘಲರ ಕೈಯಲ್ಲಿ ಕೆಲಸ ಮಾಡಿದವ ಅಂತ ಯತ್ನಾಳ್ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಹುಟ್ಟಿನ ಬಗ್ಗೆ ಯತ್ನಾಳ್ ಅವರು ಮಾತನಾಡಿದ್ರು. ಇದಕ್ಕೆ ಸಂಬಂಧ ಇದನ್ನ ಸಮೀಕ್ಷೆ ಮಾಡ್ತೀನಿ ಅಂತ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವ ಯಾವ ಜಾತಿಯಾಗ ಹುಟ್ಟ್ಯಾನ ಅನ್ನೋದು. ಅವ ಸಾಬ್ರಿಗೆ ಹುಟ್ಟ್ಯಾನೋ ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ ಅದೇ ಇನ್ನೂ ಅದು ತನಿಖೆ ಆಗ್ಬೇಕಾಗಿತ್ತು. ಮತ್ತು ಅವ ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನೋ. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದೆ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ. ಅವ್ವ ಇಟ್ಲೇಕಿ, ಅಪ್ಪ ಎಲ್ಲಿ ಮೊಘಲರ ಕೈ ಕೆಲಸ ಮಾಡೋದಂಥವ್ರು. ಈಗ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ. ಯತ್ನಾಳ್ ಅವರು ಯಾವ ಸಂದರ್ಭದಲ್ಲಿ ಯಾರ ಜನ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದು ಬಹುಶಃ ಮೊದಲು ಅವರ ಜನ್ಮದ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಬಿಟ್ಟು ನಂತರ ಬೇರೆಯವ್ರ ಬಗ್ಗೆ ಕೇಳೋದು ಉತ್ತಮ ಅಂತ ನಾನು ಭಾವಿಸ್ತೇನೆ.